ಕಾಂಗ್ರೆಸ್ ಪಕ್ಷ ಇಷ್ಟು ಶಕ್ತಿ ನಿಮ್ಗೆ ಕೊಟ್ಟಿದೆ, ನೀವೇನ್ ಕಾಂಗ್ರೆಸ್ ಪಾರ್ಟಿಗೆ ಮಾಡ್ತೀರಿ? ಇದು ನನ್ನ ಲೆಕ್ಕಾಚಾರ. ನಾನು ಪಕ್ಷದ ಅಧ್ಯಕ್ಷನಾಗಿ ನೀವೇನ್ ನನ್ನ ಪಕ್ಷಕ್ಕೆ ಮಾಡ್ತೀರಿ ಅನ್ನೋದು ಮುಖ್ಯ. ಈಗ 100 ಜನ ಕೈ ಎತ್ತಿದ್ರಿ. ನಾನು ನಿಮ್ಗೆಲ್ಲ ಹೇಳೋದು, ಹೆಣ್ಮಕ್ಳಿಗೆ ಎಲ್ಲ ಸೌಮ್ಯಾಗಿ ಹೇಳೋದು, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಫ್ರಮ್ ದಿ ಡೇ ಆಫ್ ರಾಣಿ ಸತೀಶ್ ಟಿಲ್ ಟುಡೇ. ಐ ಆಮ್ ವೆರಿ ಓಪನ್. ದಿ ವೇ ನೀವು ಸಂಘಟನೆ ವಿಚಾರದಲ್ಲಿ ನಿಮ್ಮದೇ ಆದಂಥ ಒತ್ತಡದಲ್ಲಿ ನಿಮ್ಮ ಕೈಯಲ್ಲಿ ಕಾಂಟ್ರಿಬ್ಯೂಟ್ ನನ್ನ ಮಟ್ಟಕ್ಕೆ, ನಾನು ಯೋಚನೆ ಮಾಡೋದ ಮಟ್ಟಕ್ಕೆ ಆಗದೆ ಇರ್ಬೋದು, ನನಗೇನು ಬೇಜಾರೇನಿಲ್ಲ. ಬಟ್ ನಿಮ್ಗೊಂದು ದೊಡ್ಡ ಅವಕಾಶ ಇವತ್ತು ಇದೆ. ಇಟ್ ಇಸ್ ಯುವರ್ ಡೋರ್ ಸ್ಟೆಪ್. ಈ ಹೆಣ್ಮಕ್ಳು ಯಾರು ಗುರುಲಕ್ಷ್ಮಿ ಇದಾರಲ್ಲ, ಅವ್ರ ಕೈಯಲ್ಲಿ ಒಬ್ಬೊಬ್ಬರ ಕೈಯಲ್ಲಿ 55 ಜನ ಕಾಂಗ್ರೆಸ್ ಮೆಂಬರ್ ಮಾಡಿಸಿ ಸಾಕು. 50, ಬೇರೆ ಏನು ಮಾಡಬೇಕಾಗಿಲ್ಲ. ಅವರು 50 ಜನ ಹೋಗಿ, ಈಗ ಇದರಲ್ಲಿ ಮಂಗಳೂರಲ್ಲಿ ಬಿಜೆಪಿ ಅವರಲ್ಲಿ ಅಷ್ಟೆಲ್ಲ ಮಾತಾಡ್ತಾರಲ್ಲ, ಮಂಗಳೂರಲ್ಲಿ ನಾವು ಎಲ್ಲೋ 1 ಸೀಟು 2 ಸೀಟು ಗೆದ್ದಿದ್ದೀವಿ ಅಷ್ಟೇ. ಆ ಹೆಣ್ಮಕ್ಳು ಯಾರು ತಗೋತಾ ಇಲ್ವಾ? ಎಲ್ಲ ತಗೋತಾರ ತಾನೆ. ಉಡುಪಿ ಎಷ್ಟು ಅಂತ ಲಕ್ಷ್ಮಿ ಹೇಳ್ತಾರೆ. ಲಕ್ಷ್ಮಿ ಅಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರು. ನೀವು ಹೋಗಿ ಅವ್ರ ಮಾತಾಡಿ, ತಾಯಿ, ಅಕ್ಕ, ಸೋದರಿ, ನೀನು ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದೀಯಾ, ನೀನು 2,000 ತಗೋತಾ ಇದೀಯಾ, ನಿನಗೆ ಮನೇಲಿ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದೀವಿ, ನಿನ್ನ ಮಗಂಗೆ ದುಡ್ಡು ಕೊಡ್ತಾ ಇದ್ದೀವಿ, 10 kg ಅಕ್ಕಿ ಕೊಡ್ತಾ ಇದ್ದೀವಿ. ಯಾರು ಕೊಡ್ತು? ಆ ಪಕ್ಷ ಉಳಿದು ತಾನೇ ನಿನ್ಗಿದೆಲ್ಲ ಸಿಕ್ಕುದು. ಆ ಪಕ್ಷ ಉಳಿಲ್ಲ, ನಿಂಗೆ ಎಲ್ಲಿ ಸಿಗ್ತದೆ? ನೀನ್ ಹಾಕ್ಬೇಕು ಕಾಂಗ್ರೆಸ್ ಮೆಂಬರ್ ಅಂತೇಳಿ ನೀವು ಪ್ರಾರಂಭ ಮಾಡಿ. ಯು ಸ್ಟಾರ್ಟ್ ಎ ಮೂವ್ಮೆಂಟ್.